ಮೈಸೂರಿನಲ್ಲಿ ಅಶ್ವವೇಗ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಅಶ್ವವೇಗ ವರದಿಯಿಂದ ಪಾರಂಪರಿಕ ಕಟ್ಟಡಕ್ಕೆ ದುರಸ್ತಿ ಭಾಗ್ಯ ಸಿಕ್ಕಿದೆ. ನಿರ್ವಹಣೆ ಇಲ್ಲದೆ ಬಣಗುಡ್ತಾ ಇದ್ದಂತಹ ಪಾರಂಪರಿಕ ಕಟ್ಟಡ. ಮೈಸೂರಿನಲ್ಲಿ ಅಶ್ವವೇಗ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಅಶ್ವವೇಗ ವರದಿಯಿಂದ ಪಾರಂಪರಿಕ ಕಟ್ಟಡಕ್ಕೆ ದುರಸ್ತಿ ಭಾಗ್ಯ. ನಿರ್ವಹಣೆ ಇಲ್ಲದೆ ಬಣಗುಡುತ್ತಿದ್ದ ಪಾರಂಪರಿಕ ಕಟ್ಟಡ. 130 ವರ್ಷಗಳಿಗೂ ಹಿಂದಿನ ಮೈಸೂರಿನ ಹಳೆಯ ಡಿಸಿ ಕಚೇರಿ. ಕಟ್ಟಡದ ಮೇಲೆಲ್ಲ ಬೆಳೆದು ನಿಂತಿದ್ದಂತಹ ಗಿಡ ಗಂಟಿಗಳು. ಈ ಬಗ್ಗೆ ವಿಸ್ತೃತ ವರದಿಯನ್ನ ಬಿತ್ತರಿಸಿದ್ದ ಅಶ್ವವೇಗ ನ್ಯೂಸ್. ವರದಿ ಬೆನ್ನಲ್ಲೇ ಈಗ ದುರಸ್ತಿಗೆ ಮುಂದಾಗಿರುವಂತಹ ಸರ್ಕಾರ. ಪಾರಂಪರಿಕ ಇಲಾಖೆ ವತಿಯಿಂದ ಈ ದುರಸ್ತಿ ಕಾರ್ಯ ಆಗ್ತಾ ಇದೆ. ದುರಸ್ತಿ ಕಾರ್ಯಕ್ಕೆ 1 ಕೋಟಿ ರೂಪಾಯಿ ಮೀಸಲು ಕೂಡ ಇಟ್ಟಿರುವಂತದ್ದು. ಅಶ್ವವೇಗ ವರದಿಗೆ ಕನ್ನಡ ವೇದಿಕೆ ಅಧ್ಯಕ್ಷ ಬಾಲು ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಪಾರಂಪರಿಕ ನಗರ ಎನಿಸಿರುವಂತಹ ಮೈಸೂರಿನಲ್ಲಿ ನಿರ್ವಹಣೆ ಇಲ್ಲದೆ ಸುಮಾರು ಶತಮಾನದ ಹಿಂದಿನ ಕಟ್ಟಡ ಬಣಗುಡ್ತಾ ಇತ್ತು. ಈ ಬಗ್ಗೆ ಸವಿಸ್ತಾರವಾದಂತಹ ವರದಿಯನ್ನು ಅಶ್ವವೇಗ ನ್ಯೂಸ್ ಬಿತ್ತರಿಸಿತ್ತು. ಈಗ ವರದಿಯಿಂದ ಎಚ್ಚೆತ್ತಂತಹ ಸರ್ಕಾರ ಕಟ್ಟಡವನ್ನು ಜೀರ್ಣೋದ್ಧಾರ ಮಾಡುವಂಥ ನಿಟ್ಟಿನಲ್ಲಿ ಕ್ರಮ ವಹಿಸಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಅಂತ ಕರೆಸ್ಕೊಳ್ತಿದ್ದಂತಹ ಈ ಒಂದು ಕಟ್ಟಡ ನಿರ್ವಹಣೆ ಇಲ್ಲದೆ ಬಣಗುಡ್ತಾ ಇತ್ತು. ಸುಮಾರು 130 ವರ್ಷಗಳ ಹಿಂದಿನ ಹಳೆಯ ಕಟ್ಟಡ ಇದು. ಸುಮಾರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣವನ್ನು ಮಾಡಲಾಗಿತ್ತು. ಆ ರಾಜರ ಕಾಲದಲ್ಲಿ ಅಟಾರ ಕಚೇರಿ ಅಂತೇಳಿ ಆಡಳಿತಕ್ಕೆ ವ್ಯವಸ್ಥೆಗೆ ಒಳಪಡುವಂತಹ ಸುಮಾರು 18 ಕಚೇರಿಗಳನ್ನು ಇಲ್ಲಿ ಮಾಡಲಾಗಿತ್ತು. ಅದನಂತರದಲ್ಲಿ ಪ್ರಜಾಪ್ರಭುತ್ವ ಜಾರಿಯಾದಂಥ ನಂತರದಲ್ಲಿ ಅದನ್ನು DC ಕಚೇರಿಯಾಗಿ ಬಳಕೆ ಮಾಡಿಕೊಳ್ಳಲಾಗ್ತಿತ್ತು. ಇದೀಗ ನೂತನ DC ಕಚೇರಿ ನಿರ್ಮಾಣವಾದಂತಹ ನಂತರದಲ್ಲಿ ಇದು ಹಾಗೆ ಯಾವುದೇ ನಿರ್ವಹಣೆ ಇಲ್ಲದೆ ಇದನ್ನು ಹಾಗೆ ಬಿಡಲಾಗಿತ್ತು. ಸರ್ಕಾರವು ಕೂಡ ಈ ಹಿಂದೆ ಇದನ್ನು ಒಂದು ಪಾರಂಪರಿಕ ವಸ್ತುಗಳ ಒಂದು ವಸ್ತು ಸಂಗ್ರಹಾಲಯವನ್ನಾಗಿ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟಿತ್ತು. ಅಪರೂಪದ ಕಲಾಕೃತಿಗಳು, ನಾಣ್ಯಗಳು ಹಾಗೂ ತಾಮ್ರಫಲಕದ ಸಂಗ್ರಹಾಲಯವನ್ನು ಮಾಡಿ ಇದನ್ನು ಹಾಗೆ ಉಳಿಸ್ಕೊಳ್ಳಲಾಗುತ್ತೆ. ಮುಂದಿನ ಪೀಳಿಗೆ ಕೂಡ ಇದರ ಪರಿಚಯವನ್ನು ಕೂಡ ಮಾಡಲಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದರು. ಹೇಳಿಕೆಯಾಗಿಯೇ ಇತ್ತು ಹೊರತು ಯಾವುದೇ ರೀತಿಯ ಕಾರ್ಯರೂಪಕ್ಕೆ ಬರಲಿಲ್ಲ. ಈ ಕಾರಣಕ್ಕಾಗಿ ಅಶ್ವವೇಗ ನ್ಯೂಸ್ ಕೂಡ ಇದರ ವಿರುದ್ಧ ವರದಿಯನ್ನು ಬಿತ್ತನೆ ಮಾಡಿತ್ತು. ಈ ಒಂದು ಪಾರಂಪರಿಕ ಕಟ್ಟಡದ ದುರಸ್ತಿ ಆಗ್ತಾ ಇತ್ತು. ಈ ಕಾರಣಕ್ಕೆ ಇದರೆಲ್ಲ ವಿಚಾರವಾಗಿ ಸವಿಸ್ತಾರವಾಗಿ ವರದಿಯನ್ನು ಬಿತ್ತನೆ ಮಾಡಿತ್ತು. ಇದೀಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದರ ಮೇಲ್ಭಾಗದ ಗುಮ್ಮಟ ಏನಿದೆ, ಆ ಗುಮ್ಮಟದಿಂದ ಇದರ ದುರಸ್ತಿ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಮರಗಳನ್ನು ಬಳಸಿಕೊಂಡು ಅಲ್ಲಿ ಮೇಲಕ್ಕೆ ಕಾರ್ಮಿಕರು ಹೋಗುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಸುಮಾರು 130 ವರ್ಷಗಳ ಹಳೆಯ ಕಟ್ಟಡ ಇದು. ಹೀಗಾಗಿ ಪಾರಂಪರಿಕ ತಜ್ಞರ ಒಂದು ಸಲಹೆಯನ್ನು ಕೂಡ ಈ ಒಂದು ಕಟ್ಟಡದ ಒಂದು ನವೀಕರಣಕ್ಕಾಗಿ ಪಡೆದುಕೊಳ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಾಗೂ ಸರ್ಕಾರದ ಪ್ರತಿನಿಧಿಗಳು ಇದರ ಎಲ್ಲ ರೀತಿಯ ಪಾರಂಪರಿಕ ತಜ್ಞರ ಸಲಹೆಯನ್ನು ಪಡೆದುಕೊಂಡು ಇದೀಗ ನವೀಕರಣಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಕಟ್ಟಡ ಫೋಟೋ ಶೂಟ್ ಹಾಗೂ ಪ್ರೀ ವೆಡ್ಡಿಂಗ್ ಶೂಟ್ಗಳ ಹಾಟ್ಸ್ಪಾಟ್ ಕೂಡ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಈ ಒಂದು ಕಟ್ಟಡ ನವೀಕರಣ ಆಗ್ತಾ ಇರ್ತಕ್ಕಂತಹದ್ದು ಸಾಕಷ್ಟು ಜನರಿಗೂ ಕೂಡ ಸಂತೋಷದ ವಿಷಯ ಆಗಿರ್ತಕ್ಕಂಥದ್ದು ಮತ್ತು ಮೈಸೂರಿಗರಿಗೂ ಕೂಡ ಸಂತಸದ ವಿಷಯ ಆಗಿರ್ತಕ್ಕಂಥದ್ದು. ಈ ಕುರಿತು ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಮೈಸೂರು ಕನ್ನಡ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲು ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಕೆಲವು ದಿನಗಳ ಹಿಂದೆ ನಾವೇ ಕೂಡ ಸುದ್ದಿ ಮಾಡಿದ್ವಿ, ನೀವೇ ಮಾತನಾಡಿ ಆಕ್ರೋಶ ಕೂಡ ಹೊರಹಾಕಿದ್ರಿ. ಈಗ ನವೀಕರಣಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಸರ್. ಅಶ್ವವೇಗ ಚಾನಲ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಇವತ್ತು ಇಂಥ ಒಂದು ಪಾರಂಪರಿಕ ಕಟ್ಟಡವನ್ನು ಎಲ್ಲೋ ಪಾಳು ಬಿದ್ದಿತ್ತು. ಈಗ ಎಚ್ಚೆತ್ತುಕೊಂಡು ಸರ್ಕಾರದಿಂದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅದರ ಮುಂದುಗಡೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇನ್ನೊಂದು ಏನಪ್ಪ ಅಂದರೆ ಪಾರಂಪರಿಕ ತಜ್ಞರ ಸಲಹೆ ಮೇರೆಗೆ ಮಾಡಬೇಕಿದು. ನಿಧಾನ ಆದರೂ ಕೆಲಸ ಶುರು ಮಾಡ್ತಾ ಇರೋದು ಭಾಳ ಸಂತೋಷ ನಮಗೆ. ಇದೇ ರೀತಿ ಸುಮಾರು ಕಟ್ಟಡಗಳಿವೆ ಮೈಸೂರಿನಲ್ಲಿ. ಈಗ ಲ್ಯಾಂಡ್ ಸ್ಟೋರ್ ಬಿಲ್ಡಿಂಗ್ ಆಗಿದೆ, ಅದೇ ರೀತಿ ಹಾಗೆ ಬಿದ್ದೋಗ್ಬಿಟ್ಟಿದೆ. ಅದ್ರ ಬಗ್ಗೆ ಏನೂ ಚಕರ ಆಗ್ತಾ ಇಲ್ಲ. ಆದರೆ ಆಲ್ರೆಡಿ ಅದಕ್ಕೆ ಒಂದು ಅರ್ಧ ಭಾಗ ದುಡ್ಡಿದೆ. ಅದನ್ನು ಪಾರಂಪರಿಕ ತಜ್ಞರ ಜೊತೆ ಮಾತಾಡಿ ಏನಾರ ಮಾಡಬೇಕು. ಯಾಕೆಂದರೆ ಅದು ಯಾವುದೇ ನ್ಯಾಯಾಲಯದಲ್ಲಿ ಯಾವುದೇ ಮೊಕದ್ದಮೆ ಹೂಡಿಲ್ಲ. ಈಗ ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ಆಯುಕ್ತ ಹಳೆ ಜಿಲ್ಲಾಧಿಕಾರಿ ಕಚೇರಿ ಯಾವ ಇದು ರಿನ್ಯೂವಲ್ ಮಾಡ್ತಾ ಇದ್ದಾರೆ, ಅದೇ ರೀತಿ ಅಂಥ ಕಟ್ಟಡಗಳು ಮಾಡಬೇಕು. ಯಾಕೆಂದರೆ ಇಡೀ ಕರ್ನಾಟಕದಲ್ಲಿ ಪಾರಂಪರಿಕ ಕಟ್ಟಡಗಳು ಇರೋದು ಅಂದರೆ ಮೈಸೂರು.
ಇದು ಮಹಾರಾಜರ ನಾಲ್ವಡಿ ಕೃಷ್ಣರಾಜರ ಕಾಲದಿಂದನೂ ಸಹ ಇದೆ. ಆದ್ದರಿಂದ ಇದನ್ನ ಉಳಿಸುವಂಥ ಕೆಲಸಗಳು ನಾವು ಮಾಡಬೇಕು. ಮತ್ತು ಇದು ಬರೀ ನೀವು ನವೀಕರಣ ಮಾಡಿ ಬಿಡೋದಾಗಲ್ಲ, ಇದನ್ನ ಉಪಯೋಗಿಸ್ಕೋಬೇಕಿದು. ಸುಮಾರು ಕಚೇರಿಗಳಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ. ಸರ್ಕಾರ ಕೂಡ ಇದನ್ನು ಪಾರಂಪರಿಕ ವಸ್ತುಗಳ ವಸ್ತು ಸಂಗ್ರಹಾಲಯ ಮಾಡ್ತೀನಿ ಅಂತ ಹೇಳಿದರು ಸರ್. ನವೀಕರಣ ಆದಮೇಲಾದರೂ ಅದನ್ನು ಮಾಡಲಿ ಅಂತ ಒತ್ತಾಯ ಮಾಡ್ತೀರಾ ಅಂತ? ಅದೇ ಯಾವ್ದಾರೋ ನೀವು ಎಲ್ಲೋ ಒಂದು ಕಡೆ ಬಾಡಿಗೆ ಕೊಡಬಹುದು, ಸ್ವಂತ ಕಟ್ಟಡ ಇದೆ. ಇಂಥ ಕಟ್ಟಡಗಳ ಪಾರಂಪರಿಕ ಕಟ್ಟಡ ಕೊಟ್ಟರೆ ನಿಜಕ್ಕೂ ಒಂಥರ ಜೀವಂತವಾಗುತ್ತೆ, ಮತ್ತು ಇದು ಬಾಳಿಕೆನೂ ಬರುತ್ತೆ. ಆಮೇಲೆ ಜನಗಳು ಹೋಗಿ ಮಾಡೋದ್ರಿಂದ ಏನು ತೊಂದರೆ ಆಗೋಲ್ಲ. ಈಗ ಕೆಳಗಡೆಲ್ಲ ಯಜ್ಞಾಲ ಹೊಡೆದು ಹಾಳಾಗ್ತಾ ಇತ್ತು. ಇವತ್ತು ನೀವೆಲ್ಲ ಸುದ್ದಿ ಮಾಡೋದ್ರಿಂದ ಈ ಕಟ್ಟಡ ಉಳಿತು. ಆದ್ದರಿಂದ ಸರ್ಕಾರಕ್ಕೂ ನಾನು ಧನ್ಯವಾದ ಹೇಳ್ತೀನಿ. ಶೀಘ್ರದಲ್ಲೇ ಇದನ್ನ ಮಾಡಿ, ಆಮೇಲೆ ಹಾಗೆ ನೀವು ನಿಧಾನಕ್ಕೆ ಮಾಡೋಕ್ಕೆ ಹೋಗ್ಬಿಡಿ. ಕೆಲಸಗಳ ಬೇಗ ಪ್ರಾರಂಭ ಮಾಡಿ, ಯಾವ್ದಾರ ಕಚೇರಿ ಕುಡಿಯವೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಇದಿಷ್ಟು ಮೈಸೂರು ಕನ್ನಡ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲೂರವರ ಮಾತಾಗಿರ್ತಕ್ಕಂಥದ್ದು. ಕಟ್ಟಡವೇನೋ ನವೀಕರಣ ಮಾಡ್ತಿದ್ದೀರಿ ಸರಿ, ಆದರೆ ಪಾರಂಪರಿಕ ತಜ್ಞರ ಸಲಹೆ ಅಂತೆ ನಿಧಾನಗತಿ ಆದರೂ ಕೂಡ ಏನು ಎಫಿಷಿಯೆಂಟ್ ಆಗಿ ಕೆಲಸವನ್ನು ಮಾಡಿ ಅನ್ನುವಂಥ ಸಲಹೆಯನ್ನು ಕೂಡ ಸರ್ಕಾರಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಸರ್ಕಾರ ಈ ಹಿಂದೆ ಏನು ಯೋಚನೆಯನ್ನು ಮಾಡಿತ್ತು, ಇದು ಪಾರಂಪರಿಕ ವಸ್ತು ಸಂಗ್ರಹಾಲಯವನ್ನಾಗಿ ಮಾಡ್ತೀನಿ ಅಂತ, ಅದೇ ರೀತಿ ಕ್ರಮ ವಹಿಸಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಕುಮಾರ್, ಅಶ್ವೇಗ ನ್ಯೂಸ್, ಮೈಸೂರು.